ಓದೋದಕ್ಕೂ ಆಗಲಿಲ್ಲ. ಅವನು ಯಾವ ಕರ್ತವ್ಯನ ಪೂರ್ತಿ ಮಾಡದೆ ಹೊರಟೋದ್ನೋ ಆ ಕರ್ತವ್ಯನ ನಾನು ಪೂರ್ತಿ ಮಾಡ್ತಾ ಇದ್ದೇನೆ. ಇಷ್ಟು ದಿವಸ ನೀನು ಕಾಳಿಂಗನಾಗಿದೆ, ಆದ್ರೆ ಈಗ ಸರ್ ನಾನು ಪ್ರಭಾಕರ್ ಆಗ್ತೀನಿ ಸರ್, ಖಂಡಿತ ನಾನು ಪ್ರಭಾಕರ್ ಆಗ್ತೀನಿ. ಆದ್ರೆ ನಾನು ನೀನು ಯಾರು ಅಂತಾನೆ ನೀನು ಚೆನ್ನಾಗಿ ಗೊತ್ತಿಲ್ಲ. ನೋಡು, ಅವನ ಮಕ್ಕಳು ಕಾಗದ ಬರೆದಿದ್ದಾರೆ, ಓದ್ತೀನಿ ಕೇಳು. ಗ್ರ್ಯಾಂಡ್ ಪಾಪ, ನೀವು ನಮಗೆ ಪ್ರಾಮಿಸ್ ಮಾಡಿದಿರಿ ನಮ್ಮ ಪಪ್ಪನ್ನ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಬರ್ತೀನಿ ಅಂತ. ನವೆಂಬರ್ 14ರಂದು ಚಿಲ್ಡ್ರನ್ಸ್ ಡೇ ಮತ್ತು ಪೇರೆಂಟ್ಸ್ ಡೇ. ನೀವು ಪಪ್ಪನ್ನ ಖಂಡಿತ ಕರ್ಕೊಂಡ್ಬನ್ನಿ. ಗ್ರ್ಯಾಂಡ್ ಪಪ್ಪ ಪ್ಲೀಸ್. ಇಂತೂ ನಿಮ್ಮ ಪ್ರೀತಿಯ ಇಂದು ಚಂದು. ಈಗ ಹೇಳು, ನಿಮ್ಮ ಪಪ್ಪ ಜೀವಂತವಾಗಿಲ್ಲ ಅಂತ ಆ ಮಕ್ಕಳಿಗೆ ನಾನು ಹೇಗೆ ಹೇಳಿ?